ಮ್ಯಾಗಿಸಮ್ ಪಾರ್ಟ್ 1 ನಮ್ಮ ಚಾನೆಲ್ ನಲ್ಲಿ ಇದೆ, ನೋಡ್ಕೊಂಡು ಬನ್ನಿ ಪಕ್ಕ. ಈಗ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಪಾರ್ಟ್ 2 ಅದಕ್ಕಿಂತ ಮುಂಚೆ ಬರಲಿ ಒಂದು ಇಂಟ್ರೋ. ಈ ಜಗತ್ತಿನಲ್ಲಿ ಪ್ರತಿ ವರ್ಷ ಸಾವಿರಾರು ಮೂವೀಸ್ ಹಾಗೂ ವೆಬ್ ಸೀರೀಸ್ ಗಳು ಲಾಂಚ್ ಆಗುತ್ತೆ. ಆದ್ರೆ ಈ ಕಥೆಗಳ ರಾಶಿಯಲ್ಲಿ ನಿಮ್ಗೆ ಇಷ್ಟ ಆಗೋ ಕಥೆ ವಿವರಿಸೋ ಚಾನಲ್ ಮಿಥಿಲೋ ಪ್ರೊಡಕ್ಷನ್ಸ್. ಈಗ ಎಪಿಸೋಡ್ 3. ಡೇನಿಯಲ್ ಪಾರ್ಕ್ ಈಗ ಒರಿಜಿನಲ್ ಬಾಡಿಯಲ್ಲೇ ನೈಟ್ ಡ್ಯೂಟಿ ಮಾಡ್ತಿದ್ದಾನೆ. ಇವನು ಇಡೀ ಆಲೋಚನೆ ಮಾಡ್ತಿದ್ದಾನೆ, ಹೇಗೆ ನನ್ನ ಒರಿಜಿನಲ್ ಬಾಡಿಯನ್ನ ಟ್ರೀಟ್ ಮಾಡ್ತಾರೆ ಮತ್ತೆ ನನ್ನ ಮಾಡೆಲ್ ರೀತಿ ಕಾಣುವ ಬಾಡಿಯನ್ನ ಟ್ರೀಟ್ ಮಾಡ್ತಾರೆ. ಆದ್ರೆ ಇವನ ಶಾಪ್ ಗೆ ಒಬ್ಬ ಬರ್ತಾನೆ, ಬಂದು ಒಂದು ವಸ್ತುವನ್ನ ಕದ್ದು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಇದನ್ನ ಡೇನಿಯಲ್ ಪಾರ್ಕ್ ಗಮನಿಸಿದ. ಸೊ ಅವನನ್ನ ಹಿಡಿಯೋದಕ್ಕಂತ ಅವನ ಬೆನ್ನ ಹಿಂದೆನೆ ಹೋಗ್ತಾನೆ. ಅವನಿಗಂತೂ ಹೆಚ್ಚಿನ ಸ್ಪೀಡ್ ನಲ್ಲಿ ಓಡೋಕೆ ಕೂಡ ಆಗೋದಿಲ್ಲ. ಮತ್ತೆ ಇಲ್ಲಿ ನೋಡಿದಾಗ ಗೊತ್ತಾಗುತ್ತಾ, ಈ ಹುಡುಗನನ್ನ ಕೂಡ ರ್ಯಾಗಿಂಗ್ ಮಾಡ್ತಿದ್ರು. ಅದು ಕೂಡ 2-3 ಜನ ಸೇರಿ ಇವರು ಜಿನ್ನ ಜೊತೆಗಿರೋರೇ ಆಗಿದ್ದಾರೆ. ಸೊ ಇವರಿಬ್ರಿಗೆ ರೆಕಾರ್ಡ್ ಮಾಡ್ತಿದ್ದಾರೆ ಮತ್ತೆ ಹೇಳ್ತಾರೆ, ನೀನೊಬ್ಬ ಲೂಸರ್ ಆಗಿದ್ಯಾ ಮತ್ತೆ ಇವನು ಕೂಡ ಲೂಸರ್ ಆಗಿದ್ದಾನೆ. ಸೊ ನೀವಿಬ್ರೆ ಹೊಡ್ಕೊಳ್ಳಿ, ನಾವು ಅದನ್ನ ರೆಕಾರ್ಡ್ ಮಾಡ್ತೀವಿ, ವೈರಲ್ ಮಾಡ್ತೀವಿ ಅಂತ. ಈ ಹುಡುಗ ಕೂಡ ತುಂಬಾನೇ ಇನ್ನೋಸೆಂಟ್ ಗುರು, ಇವನಿಗೆ ಬೇರೆ ದಾರಿ ಏನು ಇಲ್ಲ. ಸೊ ಹೊಡಿಯೋಕೆ ಬರ್ತಾನೆ. ಡೇನಿಯಲ್ ಇದನ್ನ ತಡಿತಾನೆ ಇರ್ತಾನೆ. ಆದ್ರೆ ಅದೇ ಹೊತ್ತಿಗೆ ಇಲ್ಲಿ ಒಬ್ಬ ಸ್ಟ್ರೇಂಜರ್ ಎಂಟ್ರಿ ಆಗ್ತಾನೆ. ಎಲ್ಲರೂ ಹೇಳ್ತಾರೆ, ವಾಸ್ಕೋ ನೀನೇನ್ ಮಾಡ್ತಿದ್ಯಾ ಇಲ್ಲಿ? ವಾಸ್ಕೋ ಹೇಳ್ತಾನೆ, ಹಾಗಾದ್ರೆ ನೀವು ಬ್ಯಾಡ್ ಬಾಯ್ಸ್ ಅಲ್ಲ, ಇಲ್ಲಿ ಬೇರೆಯವರನ್ನ ರ್ಯಾಗಿಂಗ್ ಮಾಡ್ತೀರಾ ನೀವು. ಇವನು ಹೇಳ್ತಾನೆ, ಪ್ಲೀಸ್ ನಾನು ಬಿಟ್ಬಿಟ್ಟು ನೆಕ್ಸ್ಟ್ ಟೈಮ್ ಮಾಡೋದಿಲ್ಲ. ಡೇನಿಯಲ್ ಗಂತ ಇದು ತುಂಬಾ ಇಂಪ್ರೆಸಿವ್ ಕಾಣ್ತು, ಹೇಗೆ ಕುತ್ತಿಗೆ ಹಿಡಿದು ಕೊಲ್ಲೋದ್ರಲ್ಲಿದ್ದ ಗುರು ಅಂತ. ಇವನಂತೂ ಹೆವಿ ಸ್ಟ್ರಾಂಗ್ ಇದ್ದಾನೆ. ಅಂಡ್ ವಾಸ್ಕೋ ಹೇಳ್ತಾನೆ, ಮುಚ್ಕೊಂಡು ಮನೆಗೆ ಹೋಗಿ ನೀವೆಲ್ಲ. ಮತ್ತೆ ಎಲ್ಲರೂ ನಾಯಿ ತರ ಓಡ್ಬಿಟ್ರು. ಮತ್ತೆ ಡೇನಿಯಲ್ ಪಾರ್ಕ್ ಹಾಗೂ ಈ ಹುಡುಗನ ಕಣ್ಣಿಗೆ ವಾಸ್ಕೋ ಒಬ್ಬ ದೇವರ ತರ ಕಾಣ್ತಾನೆ. ಸೊ ಇಲ್ಲೇ ಗೊತ್ತಾಗುತ್ತೆ ವಾಸ್ಕೋ ಎಷ್ಟು ಒಳ್ಳೆಯವನು ಅಂತ. ವಾಸ್ಕೋ ಹೇಳ್ತಾನೆ, ನೀವಿಬ್ರು ನಿಮ್ಮ ಕೆಲಸವನ್ನ ನೋಡ್ಕೊಳ್ಳಿ. ಅಂಡ್ ಈ ಇನ್ನೋಸೆಂಟ್ ಹುಡುಗ ಹೇಳ್ತಾನೆ, ಥ್ಯಾಂಕ್ ಯು ಅಂತ. ವಾಸ್ಕೋ ಹೇಳ್ತಾನೆ, ಏನ್ ಹೇಳ್ತಿದ್ಯಾ ನಂಗೆ ಕೇಳಿಸ್ತಿಲ್ಲ. ಡೇನಿಯಲ್ ಕೂಡ ಹೇಳ್ತಾನೆ, ಥ್ಯಾಂಕ್ ಯು ಅಂತ. ಮತ್ತೆ ನೋಡಿದಾಗ ಇವನ ಕಿವಿಯಲ್ಲಿ ಇಯರ್ ಬಾಡ್ಸ್ ಇತ್ತು. ಮತ್ತೆ ಅದನ್ನ ತೆಗ್ದ. ವಾಸ್ಕೋ ಹೇಳ್ತಾನೆ, ನಿಂಗೆ ನಾನ್ ಗೊತ್ತಿದ್ಯಾ? ಹೌದು, ನನ್ನ ಹೆಸರು ಪಾರ್ಕ್ ಜಿ ಹೋ ಅಂತ. 10th ಗ್ರೇಡ್ ನಲ್ಲಿ ಫ್ಯಾಷನ್ ಕ್ಲಾಸ್ ನಲ್ಲಿ ಇದ್ದೀನಿ. ಸೊ ಡೇನಿಯಲ್ ಹೇಳ್ತಾನೆ, ನೀನ್ ಕೂಡ ಫ್ಯಾಷನ್ ಕ್ಲಾಸ್ ನಲ್ಲಿ ಇದೆಯಾ? ಅದು ಕೂಡ ಸೇಮ್ ಕ್ಲಾಸ್. ಡೇನಿಯಲ್ ಯಾಗ ಆಲೋಚನೆ ಆಯ್ತು, ಅವನು ಫ್ಯಾಷನ್ ಕ್ಲಾಸ್ ಗೆ ಹೋಗ್ತಿರೋದು ಅವನ ಇನ್ನೊಂದು ಬಾಡಿಯಲ್ಲಿ. ಸೊ ಹೇಳ್ತಾನೆ, ಏನಿಲ್ಲ ತಪ್ಪು ಹೇಳ್ದೆ ಅಷ್ಟೇ. ವಾಸ್ಕೋ ಹೇಳ್ತಾನೆ, ಆ ಕ್ಲಾಸ್ ನಲ್ಲಿ ಯಾರೊಬ್ಬ ಹ್ಯಾಂಡ್ಸಮ್ ಹುಡುಗ ಇದ್ದಾನಂತಲ್ಲ, ಯಾರೋ ಹೊಸ ಅಡ್ಮಿಷನ್ ಆಗಿದ್ದು ಅದೇ ಕ್ಲಾಸ್ ನಲ್ಲಿ ನೀನ್ ಇರೋದ. ಇವನು ಮಾತಾಡ್ತಿರೋದು ಬೇರೆ ಯಾರ ಬಗ್ಗೆ ಕೂಡ ಅಲ್ಲ, ಡೇನಿಯಲ್ ಪಾರ್ಕ್ ನ ಮಾಡೆಲ್ ನ ರೀತಿ ಕಾಣುವಂತ ಬಾಡಿ ಇದ್ದು. ಡೇನಿಯಲ್ ಗೊತ್ತಾಯ್ತು, ಇವನು ನನ್ನ ಇನ್ನೊಂದು ಬಾಡಿ ಬಗ್ಗೆನೇ ಮಾತಾಡ್ತಿದ್ದಾನೆ. ವಾಸ್ಕೋ ಹೇಳ್ತಾನೆ, ತಪ್ಪಿ ಕೂಡ ಯಾರ ಬಳಿ ಕೂಡ ಗಲಾಟೆ ಮಾಡಬಾರ್ದು, ಅದರಲ್ಲೂ ರ್ಯಾಗಿಂಗ್ ಎಲ್ಲ ಮಾಡಬಾರ್ದು ಅಂತ. ಮತ್ತೆ ವಾಸ್ಕೋ ಕೂಗ್ತಾನೆ. ವಾಸ್ಕೋ ಹೇಗಂದ್ರೆ, ಬೇರೆಯವರ ಬುಲ್ಲಿಗಳನ್ನ ರ್ಯಾಗಿಂಗ್ ಮಾಡ್ತಿದ್ರೆ ಇವನಿಗೆ ಉರಿಯುತ್ತೆ. ಆ ಟೈಮ್ ನಲ್ಲಿ ಹೀರೋ ತರ ಎಂಟ್ರಿ ಕೊಡ್ತಾನೆ ಇವನು. ಸೊ ಈಗ ಸೀನ್ ಚೇಂಜ್ ಆಗುತ್ತೆ. ಈಗ ಡೇನಿಯಲ್ ಪಾರ್ಕ್ ತನ್ನ ಮಾಡೆಲ್ ನ ರೀತಿ ಕಾಣುವ ಬಾಡಿಯಲ್ಲಿ ಕ್ಲಾಸ್ ನಲ್ಲಿ ಕೂತಿರ್ತಾನೆ. ಸರ್ ಹೇಳ್ತಾರೆ, ಇವತ್ತು ಕೂಡ ಪಾರ್ಕ್ ಜಿ ಹೋ ಅಬ್ಸೆಂಟ್ ಆಗಿದ್ದಾನೆ. ಪಾರ್ಕ್ ಜಿ ಹೋ ಯಾರಂತ ಗೊತ್ತಾಗದಿದ್ರೆ ಆ ಇನ್ನೋಸೆಂಟ್ ಗಾ ಇದ್ನಲ್ಲ ಅವನು ಕೂಡ ಸೇಮ್ ಕ್ಲಾಸ್ ನಲ್ಲೇ ಇರೋದು. ಬಟ್ ಅವನು 2 ದಿನದಿಂದ ಅಬ್ಸೆಂಟ್ ಆಗಿದ್ದ. ಡೇನಿಯಲ್ ಸ್ವಲ್ಪ ಸೈಡ್ ಅಲ್ಲಿ ನೋಡ್ತಾನೆ ಜಿನ್ ಅನ್ನ. ಇವನಂತೂ ಗುರಾಯಿಸ್ತಾನೆ ಇದ್ದಾನೆ. ಮತ್ತೆ ಡೇನಿಯಲ್ ಪಾರ್ಕ್ ನ ಬಳಿ ಬಂದು ಇವರೆಲ್ಲ ಮಾತಾಡೋಕೆ ಶುರು ಮಾಡ್ತಾರೆ. ಡೇನಿಯಲ್ ಹೇಳ್ತಾನೆ, ನಿಂಗೆ ವಾಸ್ಕೋನ ಬಗ್ಗೆ ಗೊತ್ತಿದ್ಯಾ ಅಂತ. ಇವಳು ಹೇಳ್ತಾಳೆ, ನಿಂಗೆ ಯಾಕೆ ಅದು? ಡೇನಿಯಲ್ ಹೇಳ್ತಾನೆ, ನಂಗೆ ಜಸ್ಟ್ ಕ್ಯೂರಿಯಾಸಿಟಿ ಇತ್ತು ಅಷ್ಟೇ. ಮತ್ತೆ ಇವಳು ಎಕ್ಸ್ಪ್ಲೇನ್ ಮಾಡ್ತಾಳೆ, ಅವನ ನಿಜವಾದ ಹೆಸರು ಲಿಯೋನ್ ಟಾಯಿ ಅಂತ. ಅವನದೊಂದು ಗ್ಯಾಂಗ್ ಇದೆ. ಆರ್ಕಿಟೆಕ್ಚರ್ ಕ್ಲಾಸ್ ನಲ್ಲಿ ಅವನ್ ಇರ್ತಾನೆ. ಮತ್ತೆ ಆ ಕ್ಲಾಸ್ ನ ಲೀಡರ್ ಕೂಡ ಅವನೇ. ಮತ್ತೆ ಅವಳ ಹಿಂದಿನಲ್ಲಿ ಬರ್ತಾನೆ ಚಿನ್ನ ಜೊತೆಗೆ ಇರೋನು. ಇವನು ಕೂಡ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾನೆ. ವಾಸ್ಕೋ ಎಂತ ಮನುಷ್ಯ ಅಂದ್ರೆ, ವೀಕ್ ಇರೋರನ್ನ ತುಂಬಾನೇ ಒಳ್ಳೆ ರೀತಿ ಟ್ರೀಟ್ ಮಾಡ್ತಾನೆ. ಮತ್ತೆ ಯಾರು ಜಾಸ್ತಿ ಶೋ ಆಫ್ ಮಾಡ್ತಾರೆ ಅಥವಾ ವೀಕ್ ಇರೋನ ರ್ಯಾಗಿಂಗ್ ಮಾಡ್ತಾರೆ ಅವರಿಗಂತೂ ನಾಯಿ ಹೊಡೆದಂಗ್ ಹೊಡಿತಾನೆ. ಸೊ ಆ ಹುಚ್ಚನೆ ವಾಸ್ಕೋ ಅಂದ್ರೆ. ಸೊ ಅವನ ಗ್ಯಾಂಗ್ ಗೆ ಕೂಡ ಹೆಸರಿದೆ ಬರ್ನ್ ನಕಲ್ ಗ್ಯಾಂಗ್ ಅಂತ. ಇಲ್ಲಿ ಸೈಡ್ ನಲ್ಲಿ ಇವರು ಹೋಗ್ತಿರ್ತಾರೆ. ಡೇನಿಯಲ್ ಪಾರ್ಕ್ ಇವನನ್ನ ನೋಡಿ ಖುಷಿ ಆಯ್ತು, ಯಾಕಂದ್ರೆ ಕಳೆದ ನೈಟ್ ಅವನು ಸೇವ್ ಮಾಡಿದ್ದ. ವಾಸ್ಕೋ ಅಂತ ಬೊಬ್ಬೆ ಹಿಡಿತಾನೆ. ಆದ್ರೆ ಅವನಿಗೆ ಮರ್ತಿತ್ತು, ಅವನು ತನ್ನ ಒರಿಜಿನಲ್ ಬಾಡಿಯಲ್ಲಿ ಇಲ್ಲ. ಮತ್ತೆ ವಾಸ್ಕೋ ಕೂಡ ಅವನನ್ನ ಗಮನಿಸಿ ಅವನ ಬಳಿ ಬರ್ತಾನೆ. ಇವನು ಹತ್ತಿರ ಬಂದಾಗಂತೂ ಎಲ್ಲರೂ ಓಡ್ಬಿಟ್ರು ಗುರು. ಡೇನಿಯಲ್ ಹೇಳ್ತಾನೆ, ನಿನ್ನೆ ಆಗಿದ್ದಕ್ಕೆ. ವಾಸ್ಕೋ ಹೇಳ್ತಾನೆ, ನಿನ್ನೆ ಏನಾಯ್ತು? ಡೇನಿಯಲ್ ಗೆ ಪುನಃ ಕನ್ಫ್ಯೂಸ್ ಆಯ್ತು ಗುರು, ಅದು ಅವನ ಒರಿಜಿನಲ್ ಬಾಡಿಯಲ್ಲಿ ಮೀಟ್ ಆಗಿದ್ದದ್ದು. ವಾಸ್ಕೋ ಒಂದು ತಪ್ಪು ತಿಳ್ಕೊಂಡಿದ್ದ. ಡೇನಿಯಲ್ ನ ಜೊತೆಗೆ ಈಗ ಸ್ವಲ್ಪ ಹೊತ್ತಿನಿಂದ ಜಿನ್ನ ಜೊತೆಗಿದ್ದ 2-3 ದಡಿಯರಿದ್ರಲ್ಲ, ಅವರೇ ನಿನ್ನೆ ಬಂದಿದ್ದದ್ದು ರ್ಯಾಗಿಂಗ್ ಮಾಡೋಕೆ ಕೂಡ. ಸೊ ಅವರನ್ನ ಇವನು ಹೆಲ್ಪ್ ಮಾಡ್ತಿದ್ದಾನೆ ಅಂತ ಹೇಳಿ ವಾಸ್ಕೋ ಹೇಳ್ತಾನೆ, ಆ 2 ದಡಿಯರನ್ನ ನಿನ್ನೆ ನಾನೇ ಹೊಡೆದಿದ್ದದು. ಸೊ ಅವರಿಗೆ ಹೆಲ್ಪ್ ಮಾಡೋಕೆ ನೋಡ್ತಿದ್ಯಾ ನೀನು? ನಂಗೆ ಗೊತ್ತು ನೀನು ಕೆಟ್ಟ ವ್ಯಕ್ತಿ ಅಂತ. ನನ್ನ ಎದುರು ನೀನೇನಲ್ಲ ಅಂತ ಹೇಳಿ ಅವನ ಶೋಲ್ಡರ್ ಅನ್ನ ಒತ್ತು ಬಿಡ್ತಾನೆ. ಇಡೀ ಕ್ಲಾಸ್ ಗೆ ವಾಸ್ಕೋನ ದಮ್ ಗೊತ್ತಿದೆ. ಎಲ್ಲರೂ ಶಾಕ್ ಆಗಿದ್ದಾರೆ. ಈ ಹುಡುಗಿ ಅಂತೂ ಟ್ರೈ ಮಾಡ್ತಿದ್ದಾಳೆ ಅವನನ್ನ ಸೇವ್ ಮಾಡೋದಕ್ಕೆ. ವಾಸ್ಕೋನ ಜೊತೆಗಿದ್ದವನು ಹೇಳ್ತಾನೆ, ನೀನ್ ಅಲ್ಲಿಗೆ ಹೋದ್ರೆ ಪಕ್ಕ ನೀನ್ ಕೂಡ ಪೆಟ್ ತಿಂತೀಯ. ವಾಸ್ಕೋನ ಯಾರು ಕೂಡ ತಡೆಯೋಕೆ ಆಗೋದಿಲ್ಲ. ಸೊ ಈ ಫೈಟ್ ಆಗ್ತಿರುವಾಗ ಹಿಂದಿನ ಜಿನ್ ಕೂಡ ಬರ್ತಾನೆ. ವಾಸ್ಕೋ ಅಂತ ಇನ್ನೊಮ್ಮೆ ಶೋಲ್ಡರ್ ಅನ್ನು ಒತ್ಬಿಟ್ಟ. ಇವನ ಬೋನ್ ಕ್ರಾಕ್ ಆದಾಗನೇ ಸೌಂಡ್ ಕೇಳ್ತಿದೆ. ಆದ್ರೆ ಡೇನಿಯಲ್ ಅವನ ರಿಯಲ್ ಪವರ್ ನ ತೋರಿಸ್ತಾನೆ. ನಾನು ಆಗ ಏನ್ ಹೇಳೋಕೆ ಬಂದಿದ್ದೆ ಅಂದ್ರೆ, ನಿನ್ನೆ ನಾನು ಯಾರೋ ಬೇರೆಯವರನ್ನ ಮೀಟ್ ಆಗಿದ್ದೆ ಅಂತ. ಮತ್ತೆ ನೀನ್ ಅದನ್ನ ತಪ್ಪು ತಿಳ್ಕೊಂಡಿದ್ಯಾ. ಅದರಲ್ಲೂ ಎಲ್ಲರೂ ಶಾಕ್ ಆಗಿದ್ದಾರೆ, ಯಾಕಂದ್ರೆ ವಾಸ್ಕೋ ಶೋಲ್ಡರ್ ನಲ್ಲಿ ಇಟ್ಟಿದ್ದಂತ ಕೈಯನ್ನ ಗಟ್ಟಿಯಾಗಿ ಹಿಡಿತಾನೆ. ಯಾಕಂದ್ರೆ ಯಾವ ಒಬ್ಬ ಸ್ಟೂಡೆಂಟ್ ಕೂಡ ನೋಡ್ಲಿಲ್ಲ ವಾಸ್ಕೋನ ಕೈ ಎತ್ತಿದ್ದನ್ನು ಕೂಡ. ಅವನು ಹೊಡೆದ್ರೆ ಕಬ್ಬಿಣದಲ್ಲಿ ಹೊಡೆದಾಗ ಆಗುತ್ತಾ. ಅದರಲ್ಲೂ ವಾಸ್ಕೋನ ಜೊತೆ ಇರುವವನಿಗೆ ತುಂಬಾನೇ ಆಶ್ಚರ್ಯ ಆಗುತ್ತಾ. ಕೇವಲ ಒಂದೇ ಕೈಯಲ್ಲಿ ಅವನು ಹಿಡಿತಿದ್ದಾನೆ. ಡೇನಿಯಲ್ ಹೇಳ್ತಾನೆ, ನೀನ್ ತಪ್ಪು ತಿಳ್ಕೊಂಡಿದೀಯ ವಾಸ್ಕೋ. ಮತ್ತೆ ಮುಷ್ಟಿ ಕೂಡ ಹಿಡಿತಾನೆ. ಅಂಡ್ ಅದನ್ನ ನೋಡಿ ವಾಸ್ಕೋನಿಗೆ ಕೂಡ ಕೋಪ ಬರುತ್ತೆ. ಅವನು ಕೂಡ ಮುಷ್ಟಿ ಹಿಡಿತಾನೆ. ಆಗ ಇವರನ್ನ ತಡೆಯೋದಕ್ಕೆ ವಾಸ್ಕೋನ ಕಡೆ ಅವನೊಬ್ಬ ಬರ್ತಾನೆ. ಡೇನಿಯಲ್ ಇದೆಲ್ಲ ಸಹಜ, ಅವನು ನೀನ್ ಹೇಳ್ದನ್ನ ತಪ್ಪು ತಿಳ್ಕೊಂಡಿದ್ದಾನೆ, ಅದರಲ್ಲಿ ಅವನು ತಪ್ಪಿದೆ. ಅಫ್ ಕೋರ್ಸ್, ಇದಕ್ಕೆ ಗಲಾಟೆ ಎಲ್ಲ ಯಾಕೆ ಮಾಡೋದು ಅಂತ ಹೇಳ್ತಾನೆ. ಇದು ಲಂಚ್ ಮಾಡೋ ಟೈಮ್, ಪೆಟ್ಟು ಮಾಡೋ ಟೈಮ್ ಅಲ್ಲ. ಸೊ ಹೋಗಿ ಲಂಚ್ ಮಾಡಿ ಅಂತ ವಾಸ್ಕೋ ಅವನನ್ನ ಗುರಾಯಿಸ್ತಾನೆ ಹೋದ. ವಾಸ್ಕೋನ ತಡೆದೆ ಅವನ ಹತ್ರ ಇನ್ನೊಬ್ಬ ಕೇಳ್ತಾನೆ, ಯಾಕೆ ನೀನು ವಾಸ್ಕೋನ ಬೇಕು ಅಂತಲೇ ತಡೆದಿ? ವಾಸ್ಕೋ ಅವನನ್ನ ಈಸಿಯಾಗಿ ಸೋಲಿಸ್ತಿದ್ದ. ಇವನು ಹೇಳ್ತಾನೆ, ನೀನ್ ತಪ್ಪು ತಿಳ್ಕೊಂಡಿದ್ಯಾ, ನಿಜವಾಗಿ ಅಲ್ಲಿ ಸೋಲ್ತಿದ್ದದು ವಾಸ್ಕೋ ಆಗಿದ್ದಾನೆ. ಇಲ್ಲಿ ವಾಸ್ಕೋನ ಕೈ ನೋಡಬಹುದು ಯಾವ ರೀತಿ ಆಗಿದೆ ಅಂತ. ಸೊ ಇದರಲ್ಲಿ ಗೊತ್ತಾಗುತ್ತೆ ಗುರು, ಡೇನಿಯಲ್ ಪಾರ್ಕ್ ನ ಬಾಡಿ ಯಾವ ರೀತಿ ಇದೆ. ಜಿನ್ನ ಕಡೆಯವರಂತೂ ಇವನನ್ನ ಹೊಗಳ್ತಾರೆ. ಡೇನಿಯಲ್ ಗೆ ಸ್ವಲ್ಪ ರಿಗ್ರೆಟ್ ಆಗುತ್ತೆ, ನಾನು ಫೈಟ್ ಮಾಡೋಕಂತೂ ಬರ್ಲಿಲ್ಲ, ಕೃತಜ್ಞತೆ ಸಲ್ಲಿಸೋದಕ್ಕೆ ಈ ಬಾಡಿಯಲ್ಲಿ ಅಂತ ಆಗೋದಿಲ್ಲ. ಆದ್ರೆ ಜಿನ್ನ ಗ್ಯಾಂಗ್ ನವರು ನಾವು ನಿನ್ನ ಜೊತೆ ಫ್ರೆಂಡ್ಸ್ ಆಗ್ಬೋದು ಅಂತ ಕೇಳ್ತಾರೆ. ಎಂತ ವಿಚಿತ್ರ ಅಂದ್ರೆ, ಡೇನಿಯಲ್ ಪಾರ್ಕ್ ತನ್ನ ಒರಿಜಿನಲ್ ಬಾಡಿ ಇದ್ದಾಗ ಇವರೇ ಹೊಡಿತಾರೆ, ಮತ್ತೆ ಈ ಬಾಡಿಯಲ್ಲಿ ಇರುವಾಗ ಇವನಿಗೆ ಸಪೋರ್ಟ್ ಮಾಡ್ತಾರೆ. ಇವನಿಗೆ
ಅದ್ರಲ್ಲೂ ತುಂಬಾ ವಿಚಿತ್ರ ಕಾಣೋದೇನಂದ್ರ ಲೈಫ್ ನಲ್ಲಿ ಫಸ್ಟ್ ಟೈಮ್ ಇವನಿಗೆ ಫ್ರೆಂಡ್ ಸಿಗ್ತಿದಾರೆ. ಸೊ ಅವ್ರು ಕರೆದಿರ್ತಾರೆ ಇವನ ನೈಟ್ ಪಾರ್ಟಿಗೆ. ಸೊ ಒಳಗೆ ಎಂಟರ್ ಆಗ್ತಾನೆ. ಮತ್ತೆ ಇಲ್ಲಿ ಜಿನ್ ಕೂಡ ಬಂದಿರ್ತಾನೆ. ಇಲ್ಲಿ ಅಂತೂ ಕ್ವಶನ್ ಮೇಲೆ ಕ್ವಶನ್ ಶುರು ಆಯ್ತು. ಇವ್ರು ಕೇಳ್ತಾರೆ ನೀನ್ ಎಲ್ ಬದುಕ್ತೀಯ, ನಿನ್ನ ತಂದೆ ತಾಯಿ ಯಾರು, ಬ್ಲಾ 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 ಅಂತ. ಇವನ್ ಹೇಳ್ತಾನೆ ನಾನು ನನ್ನ ಫ್ರೆಂಡ್ ನ ಜೊತೆ ಬದುಕ್ತೀನಿ. ಇವರೆಲ್ಲ ಕೇಳ್ತಾರೆ ಯಾರು ನಿನ್ನ ಫ್ರೆಂಡ್? ಅವನು ಹೈಸ್ಕೂಲ್ ನಲ್ಲಿ ಕಲಿತಿದಾನ, ಇಲ್ಲ ಅವನು ಸ್ಕೂಲ್ ಅನ್ನ ಡ್ರಾಪ್ ಮಾಡಿದಾನ. ಇವನು ಫ್ರೆಂಡ್ ಅಂತ ಹೇಳಿದ್ದು ಇವನ ಒರಿಜಿನಲ್ ಬಾಡಿಯನ್ನ. ಸೊ ಇವನ ಪ್ಲಾನ್ ಏನಂದ್ರೆ ಆ ಒರಿಜಿನಲ್ ಬಾಡಿಯನ್ನ ಇವನು ಫ್ರೆಂಡ್ ಅಂತ ಹೇಳಿದ್ರೆ ಅವನನ್ನು ಕೂಡ ಒಳ್ಳೆ ರೀತಿ ಟ್ರೀಟ್ ಮಾಡ್ತಾರೆ ಇವರು. ಸೊ ಕಂಟಿನ್ಯೂ ಮಾಡ್ತಾನೆ. ನಾನು ಹಾಗೂ ಫ್ರೆಂಡ್ ಒಂದು ಬಾಡಿಗೆ ರೂಮ್ ನಲ್ಲಿ ಬದುಕ್ತಿದೀವಿ. ಅವನು ಪಾರ್ಟ್ ಟೈಮ್ ಜಾಬ್ ಆಗಿ ಒಂದು ಶಾಪ್ ನಲ್ಲಿ ಕೆಲಸ ಮಾಡ್ತಿದ್ದಾನೆ. ಇವನ ಫ್ರೆಂಡ್ ಅಂತ ಹೇಳಿದಾಗ ಎಲ್ಲರೂ ಕೂಡ ಇಮ್ಯಾಜಿನ್ ಮಾಡ್ತಿದ್ದಾರೆ ಯಾವ ರೀತಿ ಇರ್ಬೋದು ಇವನ ಫ್ರೆಂಡ್ ಅಂತ. ಯಾರ ದೊಡ್ಡ ಗ್ಯಾಂಗ್ಸ್ಟರ್ ಆಗಿರ್ಬೇಕು ಅಂತ ಹೆದರ್ತಾರೆ. ಮತ್ತೆ ಈಗ ಟಾಪಿಕ್ ಚೇಂಜ್ ಆಗುತ್ತೆ. ಡೇನಿಯಲ್ ಕೇಳ್ತಾನೆ ಮೀ ಜಿನ್ ಎಲ್ಲಿದ್ದಾಳೆ ಅಂತ. ಅಂದ್ರೆ ಜಿನ್ನ ಗರ್ಲ್ ಫ್ರೆಂಡ್. ಇವಳು ಹೇಳ್ತಾಳೆ ಅವಳು ಆಲ್ಕೋಹಾಲ್ ಎಲ್ಲ ಕುಡಿಯೋದಿಲ್ಲ. ಆಗ ಡೇನಿಯಲ್ ಹೇಳ್ತಾನೆ ನನಗೆ ಜಿನ್ ಹಾಗೂ ಅವಳು ತುಂಬಾ ಒಳ್ಳೆ ಜೋಡಿಯ ತರ ಕಾಣುತ್ತೆ. ಸೊ ಇದನ್ನು ಕೇಳ್ಕೊಂಡು ಜಿನ್ಗೆ ತುಂಬಾ ಖುಷಿ ಆಯ್ತು. ಇವನಂತೂ ಸಪೋರ್ಟ್ ಮಾಡ್ತಿದ್ದಾನೆ ಈಗ. ಅಂಡ್ ಡೇನಿಯಲ್ ಹೇಳ್ತಾನೆ ಸಾರಿ ನಿನ್ನೆ ಹೊಡೆದಕ್ಕೆ. ಜಿನ್ ಹೇಳ್ತಾನೆ ಅದೆಲ್ಲ ತೊಂದ್ರೆ ಇಲ್ಲ, ಸಣ್ಣ ಪುಟ್ಟ ತಪ್ಪುಗಳು ಆಗ್ತಾನೆ ಇರ್ತವೆ, ಈಗ ಆಲ್ಕೋಹಾಲ್ ಕುಡಿ ಅಂತ. ಆದ್ರೆ ಜಿನ್ ಅಂತೂ ತುಂಬಾನೇ ಕೊಡದ್ ಬಿಟ್ಟ ಗುರು. ಅವನಂತೂ ಬಿದ್ಬಿಟ್ಟ. ಆದ್ರೆ ಇವನು ಹೇಳ್ತಾನೆ ನಿನ್ನೆ ರಾತ್ರಿ ನಾನು ಒಂದು ಪಿಕ್ಚರ್ ತೆಗ್ದಿದ್ದೆ, ಅದರಲ್ಲಿ ಒಬ್ಬ ಡುಮನ್ ಅನ್ನ ನಾವು ಬುಲಿ ಮಾಡ್ತಿದ್ವಿ ಅಂತ. ಮತ್ತೆ ಡೇನಿಯಲ್ಗೆ ಗೊತ್ತಾಗುತ್ತೆ ಇದು ಪಕ್ಕ ಇವನದೇ ಆಗಿದೆ, ಇವನ ಒರಿಜಿನಲ್ ಬಾಡಿಯನ್ನ ಬುಲಿ ಮಾಡ್ತಿದ್ರು. ಸೊ ಅದೇ ಕೋಪದಲ್ಲಿ ಅವನ ಫೋನ್ ಅನ್ನ ಎತ್ಕೊಂಡು ಒಂದು ಮುಷ್ಟಿಯಲ್ಲಿ ಹೊಡಿತಾನೆ. ಸೊ ಇವನ್ ಎಷ್ಟು ಸ್ಟ್ರಾಂಗ್ ಇದ್ದಾನೆ ಅಂತ ನಿಮ್ಗೆ ಗೊತ್ತೇ ಇದೆ. ಇವನಂತೂ ಕೂಗಿ ಬಿಟ್ಟ ಗುರು. ಅವನ ಫೋನ್ ಹೋಯ್ತು. ಆದ್ರೆ ಡೇನಿಯಲ್ ಆಲ್ಕೋಹಾಲ್ ಅನ್ನು ಕುಡಿದ್ರಿಂದ ಅವನಿಗೆ ನಶೆ ಹೇಳುತ್ತೆ. ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಇದರ ಅರ್ಥ ನಿಮ್ಗೆ ಗೊತ್ತಿದೆ, ಈ ಬಾಡಿಯಲ್ಲಿ ಪ್ರಜ್ಞೆ ತಪ್ಪಿದ್ರೆ ಅವನು ಒರಿಜಿನಲ್ ಬಾಡಿಗೆ ಬರ್ತಾನೆ. ಸೊ ಅದರ ಪ್ರಕಾರ ಇವನ ಒರಿಜಿನಲ್ ಬಾಡಿಗೆ ಬಂದಿದ್ದಾನೆ. ಇಲ್ಲಿ ಇವನು ಮಲಗ್ತಿದ್ದ. ಸೊ ಅವನು ಪ್ರೆಷರ್ ಹಾಕಿ ವಾಪಸ್ ಮಲಗ್ತಾನೆ. ಅದರಿಂದ ಅವನು ಬಾಡಿ ಸ್ವಿಚ್ ಮಾಡಬಹುದು. ಆದ್ರೆ ಅವನಿಗೆ ಕನಸು ಬೀಳ್ತಿದೆ, ಬಾಡಿ ಸ್ವಿಚ್ ಆಗ್ತಿಲ್ಲ. ಯಾಕಂದ್ರೆ ಅವನು ಪ್ರಜ್ಞೆ ತಪ್ಪಿದೆ. ಸೊ ಹಾಗಾಗಿ ಇವನು ಓಡ್ಕೊಂಡು ಹೋಗ್ತಾನೆ. ಇವನಿಗೆ ತುಂಬಾನೇ ಟೆನ್ಷನ್ ಆಗ್ತಿದೆ. ಒಂದ್ ವೇಳೆ ಆ ಬಾಡಿ ಮಾಯ ಆದ್ರೆ ಏನಾಗ್ಬೋದು, ನನಗೆ ಮತ್ತೆ ಹೊಸ ಬದುಕಿಲ್ಲ ಅಂತ. ಯಾಕಂದ್ರೆ ಆ ಬಾಡಿ ಹೇಗೆ ಬಂತು ಅದು ಯಾವ್ದು ಕೂಡ ಗೊತ್ತೇ ಇಲ್ಲ. ಎಲ್ಲ ಕೂಡ ಮಿಸ್ಟ್ರಿನೇ ಆಗಿದೆ. ಮತ್ತೆ ಇವನು ಓಡ್ಕೊಂಡು ಬಂದೇ ಬಿಟ್ಟ ಇಲ್ಲಿಗೆ. ಎಲ್ಲ ಕುಳಿತುಕೊಂಡು ಬಿದ್ದಿದ್ದಾರೆ. ಮಾತ್ರ ಇವನು ಬರೋದನ್ನ ಗಮನಿಸ್ತಾರೆ. ಇವರಿಗೆಲ್ಲ ಇವನ ಮುಖ ಗೊತ್ತಿದೆ. ಏಯ್ ಹಂದಿ ನನ್ ಮಗನ ಇಲ್ಲೇನ್ ಮಾಡ್ತಿದ್ಯಾ ನೀನು ಅಂತ ಕೇಳ್ತಾರೆ. ಆಗ ಇವನಿಗೆ ರಿಯಲೈಸ್ ಆಯ್ತು ಇವನು ಈ ಬಾಡಿಯಲ್ಲಿ ಇದ್ದಾನೆ. ಸೊ ಅವರೆಲ್ಲ ಇವನ ಫ್ರೆಂಡ್ಸ್ ಅಲ್ಲ, ಇಲ್ಲಿ ಬದಲಾಗಿ ಇವನ ಎನಿಮೀಸ್ ಆಗಿದ್ದಾರೆ. ಆದ್ರೆ ಇವನು ಕನ್ವಿನ್ಸ್ ಮಾಡ್ತಾನೆ ಇವನು ನನ್ನ ಫ್ರೆಂಡ್ ಅಂತ. ಆಕ್ಚುಲಿ ಇವನು ಮತ್ತೆ ನಾನು ಒಂದು ರೂಮ್ ನಲ್ಲಿ ಬದುಕ್ತಿರೋದು. ಇವರೆಲ್ಲರಿಗಂತೂ ಶಾಕ್ ಆಯ್ತು. ಇಷ್ಟು ಹ್ಯಾಂಡ್ಸಮ್ ಇರೋನು, ಈ ಹ್ಯಾಂಡ್ಸಮ್ ರೀತಿ ಕಾಣೋನು ಈ ಕುರುಪಿಯ ಜೊತೆ ಹೇಗೆ ಬದುಕಕ್ಕೆ ಸಾಧ್ಯ ಅಂತ. ಜೊತೆಗೆ ಅವ್ರು ಏನೇ ಎಕ್ಸ್ಪೆಕ್ಟ್ ಮಾಡಿರ್ಬೋದು ಇವನ ಫ್ರೆಂಡ್ ಯಾವ ರೀತಿನೂ ಇರ್ಬೋದು ಅಂತ. ಆದ್ರೆ ಇವನ್ ನೋಡಿದ್ರೆ ಹೀಗಿದ್ದಾನೆ. ಮತ್ತೆ ಹಾಗಾದ್ರೆ ಇವನ ಫ್ರೆಂಡ್ ಅಂತ ಗೊತ್ತಾಗುತ್ತೆ. ಸೊ ಇವನ ಬಾಡಿಯನ್ನು ಎತ್ಕೊಂಡು ಹೋಗ್ತಾನೆ. ಆದ್ರೆ ಹೊರಗಡೆ ಒಂದು ಬಾಕ್ಸಿಂಗ್ ನ ಪಂಚಿಂಗ್ ಬ್ಯಾಗ್ ಇದೆ. ಇಲ್ಲಿ ಹಣ ಕೊಟ್ಟರೆ ಪಂಚ್ ಮಾಡಬಹುದು ಒಂದು. ಮತ್ತೆ ಮೆಷಿನ್ ನಲ್ಲಿ ಹೊಡೆದಿರೋ ಪಂಚ್ ಎಷ್ಟು ಸ್ಪೀಡ್ ಬೀಳುತ್ತೆ ಮತ್ತೆ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಜಿನ್ ಒಂದು ಪಂಚ್ ಹೊಡೆದ. ಇವನು ಬಾಕ್ಸರ್ ನಿಮ್ಗೆ ಗೊತ್ತಿರೋ ಹಾಗೆ. ಅಲ್ಲಿ ಆಲ್ರೆಡಿ 783 ಅಂತ ಸ್ಕೋರ್ ಇತ್ತು. ಇವನದು 892 ಅಂತ ಸ್ಕೋರ್ ಆಗಿದೆ. ಇದರಲ್ಲಿ ಗೊತ್ತಾಗುತ್ತೆ ಇವನು ಪಂಚ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ. ಜೊತೆಗೆ ಡೇನಿಯಲ್ ನ ಒರಿಜಿನಲ್ ಬಾಡಿಗೆ ಹೇಳ್ತಾನೆ ನಿನ್ನನ್ನ ನೀನು ಹೆಲ್ಪ್ ಮಾಡೋಕೆ ನೋಡ್ಬೇಕು, ಪ್ರತಿ ಸಲ ಸೇವ್ ಆಗೋಕೆ ಆಗುದಿಲ್ಲ, ನಿನ್ಗೆ ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು ಅಂತ. ಜೊತೆಗೆ ವಾಮಿಟ್ ಕೂಡ ಮಾಡ್ತಾನೆ, ಯಾಕಂದ್ರೆ ಅವ್ನು ಸ್ವಲ್ಪ ಜಾಸ್ತಿನೇ ಆಲ್ಕೋಹಾಲ್ ಕುಡ್ದಿದ್ದ. ಸೊ ಎಲ್ಲರೂ ಅಲ್ಲಿಂದ ಹೋದ್ಮೇಲೆ ಡೇನಿಯಲ್ ಕೂಡ ಅವನ ಒರಿಜಿನಲ್ ಬಾಡಿಯಲ್ಲಿ ಟ್ರೈ ಮಾಡ್ತಾನೆ. ಮತ್ತೆ ಜೋರಾದ ಪಂಚ್ ಅನ್ನು ಹೊಡೆದ್ಬಿಟ್ಟ. ಆದ್ರಲ್ಲಿ ಮೆಷಿನ್ ಜಸ್ಟ್ ಅಲ್ಲಾಡ್ತಿದೆ. ಇವನು ತಿಳ್ಕೊಂಡ ನಾನು ಸುಮ್ನೆ ನಾಚಿಗೆಡ್ತಿದ್ದೀನಿ, ಪಕ್ಕ ಇಲ್ಲಿಂದ ಎಸ್ಕೇಪ್ ಆಗೋದು ಒಳ್ಳೇದು ಅನ್ಸುತ್ತೆ ಅಂತ. ಆದ್ರೆ ಅಲ್ಲೇ ಅವನ ಹಿಂದೆ ವಾಸ್ಕೋ ಬರ್ತಿದ್ದ. ನೋಡಿದಾಗ ಗೊತ್ತಾಗುತ್ತೆ ಪಂಚಿಂಗ್ ಬ್ಯಾಗ್ ಹೊಡೆದೋಗಿದೆ. ಸೊ ಇದರಲ್ಲಿ ಇನ್ನೊಂದು ಕ್ಲಿಯರ್ ಆಗ್ತಿದೆ, ಅವನ ಒರಿಜಿನಲ್ ಬಾಡಿಗೆ ಕೂಡ ಸ್ಟ್ರೆಂತ್ ಇದೆ ಗುರು. ವಾಸ್ಕೋನಿಗಂತೂ ತುಂಬಾನೇ ಶಾಕ್ ಆಗ್ಬಿಡ್ತು. ಜೊತೆಗೆ ಇಲ್ಲಿ ಒಂದು ತಪ್ಪು ಕಲ್ಪನೆ ಕೂಡ ಆಗಿದೆ. ಡೇನಿಯಲ್ ತನ್ನ ಇನ್ನೊಂದು ಬಾಡಿಯನ್ನು ಇಟ್ಕೊಂಡು ಹೋಗುವಾಗ ವಾಸ್ಕೋ ಅದನ್ನ ನೋಡಿ ತಿಳ್ಕೊಳ್ತಾನೆ ಇವನು ಕೂಡ ಬುಲಿ ಮಾಡ್ತಿದ್ದಾನೆ. ಹಾಗಾದ್ರೆ ಅಂದ್ರೆ ಇದರ ಅರ್ಥ ಇವನು ಇವನನ್ನ ಕೆಲಸ ಮಾಡಿಸಿದಾನೆ ಅಂತ ತಿಳ್ಕೊಂಡಿದ್ದ. ಆದ್ರೆ ಇವರಿಗೆಲ್ಲ ಏನ್ ಗೊತ್ತು ಗುರು, ಅವನ ಹತ್ರ 2 ಬಾಡಿ ಇದೆ ಅಂತ. ಮತ್ತೆ ಅಲ್ಲಿ ಅದೇ ಕೋಪದಲ್ಲೇ ವಾಸ್ಕೋ ಒಂದು ಪಂಚ್ ಅನ್ನು ಹೊಡಿತಾನೆ. ಇದು ಹೊಡೆದು ಫೋರ್ಸ್ ಗೆ 892 ಇದ್ದ ಹೈ ಸ್ಕೋರ್ ಅನ್ನ 910 ಮಾಡಿಬಿಟ್ಟ. ಸೊ ಇಲ್ಲಿ ವಾಸ್ಕೋನ ಪಂಚ್ ಕೂಡ ಯಾವ ರೀತಿ ಸ್ಟ್ರಾಂಗ್ ಇದೆ ಅಂತ ಗೊತ್ತಾಗುತ್ತೆ. ಈಗ ನೆಕ್ಸ್ಟ್ ದಿನ ವಾಪಸ್ ಹೈಸ್ಕೂಲ್ ನಲ್ಲಿ ಬಂದಾಗ ಯಾವಾಗ್ಲೂ ಅಬ್ಸೆಂಟ್ ಆಗಿದ್ದ ಪಾರ್ಕ್ ಜಿಹು ಇಲ್ಲಿ ಕಾಣ್ತಿದ್ದಾನೆ. ಡೇನಿಯಲ್ ಕೇಳ್ತಾನೆ ಯಾಕೆ ನೀನು ಬರ್ಲಿಲ್ಲ. ಇವನಿಗಂತೂ ಶಾಕ್ ಆಯ್ತು ಗುರು, ನನ್ನ ಬಗ್ಗೆ ಮಾತಾಡ್ತಿದ್ದಾನೆ ಇವನು. ಯಾಕಂದ್ರೆ ಈ ಬಾಡಿಯಲ್ಲಿ ಅವನು ಇಷ್ಟರವರೆಗೆ ಮೀಟೇ ಆಗ್ಲಿಲ್ಲ. ಅಂಡ್ ಯಾಕೆ ಅವನು ಸ್ವಲ್ಪ ಫ್ರೆಂಡ್ಲಿ ತರ ಮಾತಾಡ್ತಿದ್ದಾನೆ ಅಂತ ತಿಳ್ಕೊಳ್ತಾನೆ. ಪಾರ್ಕ್ ಜಿಹು ಹೇಳ್ತಾನೆ ಸ್ವಲ್ಪ ನಂಗೆ ಕೆಲಸ ಆಯ್ತು ಮನೆಯಲ್ಲೇ, ಮತ್ತೆ ಸ್ವಲ್ಪ ಮಾತಾಡೋಕೆ ನೋಡ್ತಾನೆ. ಆದ್ರೆ ದೂರದಿಂದ ಜಿನ್ ಹಾಗೂ ಅವನ ಗ್ಯಾಂಗ್ ಅದನ್ನ ನೋಡ್ತಿರುತ್ತೆ. ಇವನು ತುಂಬಾ ವಿಚಿತ್ರ ಆಗಿದ್ದಾನೆ, ಇದ್ದ ಬುಲ್ಲಿಗಳಲ್ಲೆಲ್ಲ ಮಾತಾಡ್ತಿದ್ದಾನೆ ಅಂತ. ಈಗ ಅದರ ನೆಕ್ಸ್ಟ್ ಡೇ ಡೇನಿಯಲ್ ನ ತಾಯಿ ಅವನ ರೂಮ್ ಗೆ ಬಂದಿರ್ತಲ್ಲ, ಅದು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಲ್ಲಿ ಅವನು ಮಲಗಿದ್ದಾನೆ. ನಿಮ್ಗೆ ಗೊತ್ತಿರೋ ಹಾಗೆ ಇದು ಒರಿಜಿನಲ್ ಬಾಡಿ ಆಗಿದೆ. ಆದ್ರೆ ಅವನು ಒರಿಜಿನಲ್ ಬಾಡಿಯಲ್ಲಿ ಮಲಗದಿದ್ರೆ ಇನ್ನೊಂದು ಬಾಡಿಯಲ್ಲಿ ಹೇಳೋಕೆ ಆಗೋದಿಲ್ಲ. ಅದು ಬೇರೆ ಬೆಳಗ್ಗೆ ಹೊತ್ತಾಗಿದೆ, ಅಂದ್ರೆ ಅವನಿಗೆ ಹೈಸ್ಕೂಲ್ ಅಂತ ಹೋಗ್ಲೇಬೇಕು. ಇವನ ತಾಯಿಗೆ ವಿಚಿತ್ರ ಕಾಣುತ್ತಾ. ಇವನು ಬೆಳಗ್ಗೆ ಕೂಡ ಮಲಗ್ತಾನೆ ಇದ್ದಾನೆ, ಹೈಸ್ಕೂಲ್ ಯಾವಾಗ ಹೋಗ್ತಾನೆ ಇವನು. ಮತ್ತೆ ಈಗ ಎಪಿಸೋಡ್ 4 ಮತ್ತೆ ಅದೇ ಟೈಮ್ಗೆ ಡೇನಿಯಲ್ ತನ್ನ ಇನ್ನೊಂದು ಬಾಡಿಯಲ್ಲಿ ಬರ್ತಾನೆ. ಆದ್ರೆ ರೂಮ್ ನ ಎದುರುಗಡೆ ಕಾಯ್ತು ಗುರು. ಇವನ ತಾಯಿಗೂ ಕೂಡ ಶಾಕ್ ಆಗಿದೆ, ಯಾಕಂದ್ರೆ ಇವನು ಯಾರು ಹ್ಯಾಂಡ್ಸಮ್ ತರ ಕಾಣೋನು ಅಂತ. ಇವನಿಗೀಗ ಅಪರಿಚಿತ ರೀತಿ ಬಿಹೇವ್ ಮಾಡ್ಬೇಕಾಗುತ್ತೆ. ಇವನು ಹೇಳ್ತಾನೆ ನೈಸ್ ಟು ಮೀಟ್ ಯು, ಐ ಥಿಂಕ್ ನೀವು ಅವನ ತಾಯಿ ಆಗಿದ್ದೀರಾ ಅಲ್ವಾ, ನಿಮ್ಮ ಬಗ್ಗೆ ನಂಗೆ ಅವನು ಹೇಳ್ತಿದ್ದ, ಬೈ ದ ವೇ ನಾನು ಅವನ ಫ್ರೆಂಡ್ ಅಂತ ಹೇಳ್ತಾನೆ. ತಾಯಿಗೆ ಖುಷಿ ಆಗುತ್ತೆ, ಅಟ್ಲೀಸ್ಟ್ ಯಾರಾದ್ರೂ ಒಬ್ಬ ಫ್ರೆಂಡ್ ಅಂತ ಸಿಕ್ಕಿದ್ನಲ್ಲ ಅಂತ. ಇವನ ತಾಯಿ ಈಗ ಅವನನ್ನ ಎದ್ದೇಳಿಸೋಕೆ ನೋಡ್ತಿದ್ದಾಳೆ. ಆದ್ರೆ ಡೇನಿಯಲ್ ಹೇಳ್ತಾನೆ ಅವನನ್ನ ಏಳಿಸಬೇಡಿ, ಯಾಕಂದ್ರೆ ಆಗ ಬಾಡಿ ಸ್ವಿಚ್ ಆಗುತ್ತೆ ಅದಕ್ಕೆ. ಈಗ ಇವನ ತಾಯಿ ಹೇಳ್ತಾಳೆ ನನ್ಗಂತೂ ಇವನ ಕಾಲ್ ಅಲ್ಲಿ ಕೂಡ ಹೇಳಿಲ್ಲ ಇವನಿಗೆ ಫ್ರೆಂಡ್ ಇದ್ದಾನೆ ಅಂತ. ಡೇನಿಯಲ್ ಸ್ವಲ್ಪ ಮ್ಯಾನೇಜ್ ಮಾಡ್ತಾನೆ, ಅವನು ಯಾವಾಗ್ಲೂ ಬಿಸಿ ಇರ್ತಾನಲ್ಲ. ಸೊ ಮತ್ತೆ ಅವನು ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ತಿದ್ದಾನೆ ಅದಕ್ಕೆ. ಇವನ ತಾಯಿಗೆ ಶಾಕ್ ಆಗುತ್ತೆ. ಸೊ ಇವನಿಗೆ ಜಾಬ್ ಕೂಡ ಸಿಕ್ಕಿದ್ಯಾ, ಹಾಗಾದ್ರೆ ನೈಟ್ ಟೈಮ್ ಜಾಬ್ ಮಾಡಿದಕ್ಕೆ ನಿದ್ದೆ ಮಾಡಿಸಿದಾನೆ ಅನ್ಸುತ್ತೆ, ನಂಗೆ ನಂಬೋದಕ್ಕೆ ಕೂಡ ಆಗ್ತಿಲ್ಲ. ಅಂಡ್ ಇವಳು ಹೇಳ್ತಾಳೆ ನಂಗೆ ಸ್ವಲ್ಪ ನಿನ್ನ ಹತ್ರ ಮಾತಾಡ್ಬೇಕಿದೆ, ಸ್ವಲ್ಪ ಹೊರಗಡೆ ಬರ್ತೀಯಾ ಅಂತ. ಮತ್ತೆ ಇವರೊಂದು ರೆಸ್ಟೋರೆಂಟ್ ಗೆ ಹೋಗ್ತಾರೆ. ರೆಸ್ಟೋರೆಂಟ್ ಗೆ ಎಂಟ್ರಿ ಕೊಟ್ಟಾಗೇನೆ ಎಲ್ಲರೂ ಕೂಡ ಇವನನ್ನೇ ನೋಡಿ ಬಾಕಿ ಗುರು, ಯಾಕಂದ್ರೆ ಇವನದು ಮಾಡೆಲ್ ತರ ಇದೆ ಫೇಸ್ ಅಂತ. ಇವನ ತಾಯಿ ಹೇಳ್ತಾಳೆ ನೀನ್ ತುಂಬಾ ಫೇಮಸ್ ಇದ್ದಿ ಕಾಣಿಸುತ್ತೆ, ನನ್ನ ಮಗನಿಗೆ ನಿನ್ನ ನೋಡಿ ಜಲಸ್ ಕೂಡ ಆಗ್ಬಹುದು. ಮತ್ತೆ ರೆಸ್ಟೋರೆಂಟ್ ನೋಡೋಕೆ ಕೂಡ ನನ್ನ ಮಗನ ತರನೇ ಕಾಣ್ತಿದ್ಯಾ. ಅವನಿಗೆ ಸ್ವಲ್ಪ ವಿಚಿತ್ರ ಆಯ್ತು. ಸೊ ಹೀಗೆ ಮಾತಾಡ್ತಾನೆ ಹೋಗ್ತಾರೆ. ನಂಗೆ ತುಂಬಾ ಖುಷಿ ಆಗ್ತಿದೆ, ನಿನ್ನಂತ ಒಳ್ಳೆ ಗೆಳೆಯ ಅವನಿಗೆ ಸಿಕ್ಕಿದ್ದಾನೆ ಅಂತ. ನನ್ನ ಮಗ ಒಬ್ಬ ತುಂಬಾ
ತುಂಬಾ ಒಳ್ಳೆ ಸಿಂಗರ್ ಆಗಿದ್ದಾನೆ. ಅವನಿಗೆ ಸಿಂಗಿಂಗ್ ಮಾಡೋದು ತುಂಬಾ ಇಷ್ಟ ಇತ್ತು. ಸೊ ಇಷ್ಟೆಲ್ಲ ಮಾತುಕತೆ ಆಗ್ತಿರುವಾಗ ವಾಸ್ಕೋ ಅಲ್ಲಿಗೆ ಬರ್ತಾನೆ. ಮತ್ತೆ ಇಲ್ಲಿ ಕಾಫಿಯನ್ನು ಸಪ್ಲೈರ್ ಮಾಡೋದು ಬೇರೆ ಯಾರು ಅಲ್ಲ, ವಾಸ್ಕೋನ ಕಡೆ ಅವನ. ಇವನು ಕೇಳ್ತಾನೆ ಇಲ್ಲಿ ಏನಾದ್ರು ಬುಲಿ ಮಾಡ್ತಿದ್ದಾನ ಅವನು, ಯಾರ ಹೆಂಗ್ಸು. ಇವನು ಹೇಳ್ತಾನೆ ಆ ಹೆಂಗ್ಸು ಆ ಡೇನಿಯಲ್ ಅನ್ನೋ ಒಬ್ಬನ ಮೀಟ್ ಮಾಡಿದ್ವಲ್ಲ ಅವನ ತಾಯಿ ಆಗಿದ್ದಾಳೆ. ಇವನ ತಾಯಿ ಕೇಳ್ತಾಳೆ ಅವನ್ ಯಾಕೆ ಹಣ ಎಕ್ಸ್ಟ್ರಾ ಮಾಡ್ತಿದ್ದಾನೆ, ಅವನು ಕರೆಕ್ಟ್ ಆಗಿ ತಿಂಡಿ ಎಲ್ಲ ತಿಂತಿದ್ದಾನ ಇಲ್ವಾ. ಡೇನಿಯಲ್ ಹೇಳ್ತಾನೆ ಅವ್ನು ಎಕ್ಸ್ಟ್ರಾ ಹಣ ಮಾಡ್ತಾನೆ, ಮತ್ತೆ ನಂಗೆ ಕೂಡ ಬ್ರೆಡ್ ಅನ್ನೆಲ್ಲ ಕೊಡ್ತಿರ್ತಾನೆ. ಇಲ್ಲಿ ವಾಸ್ಕೋನಿಗಂತೂ ಉರಿತಿದ್ದ. ಇವನು ಪುನಃ ತಪ್ಪು ಕಲ್ಪನೆ ಮಾಡಿದಾನೆ. ವಾಸ್ಕೋ ತಿಳ್ಕೊಂಡ ಅವನ ಹಣದಿಂದ ಇವನು ಕೆಲಸ ಮಾಡ್ತಿದ್ದಾನೆ ಅಂತ. ಮತ್ತೆ ಇವನ ತಾಯಿ ಈಗ ಕೇಳ್ತಾಳೆ ನನ್ನ ಮಗನನ್ನ ಯಾರು ಕೂಡ ಬುಲಿ ಮಾಡ್ತಿಲ್ಲ ತಾನೆ ಹೈಸ್ಕೂಲ್ ನಲ್ಲಿ, ಯಾಕಂದ್ರೆ ತುಂಬಾ ಜನ ಅವನನ್ನ ಬುಲಿ ಮಾಡ್ತಿದ್ರು, ಮತ್ತೆ ಅದನ್ನ ನಂಗೆ ತಡೆಯೋಕೆ ಕೂಡ ಆಗ್ತಿರ್ಲಿಲ್ಲ. ಡೇನಿಯಲ್ ಹೇಳ್ತಾನೆ ಯಾರು ಕೂಡ ಅವನನ್ನ ಬುಲಿ ಮಾಡ್ತಿಲ್ಲ, ನೀವು ಟೆನ್ಷನ್ ಮಾಡಬೇಡಿ. ಅದರಲ್ಲಿ ವಾಸ್ಕೋನಿಗೆ ಪುನಃ ಉರಿತಿದ, ಯಾಕಂದ್ರೆ ಅವನ ಕಣ್ಣೆದ್ರೆ ಬುಲಿ ಆಗಿದ್ದ ರಾತ್ರಿ. ಅದರಲ್ಲೂ ಜಿನ್ನ ಕಡೆಯವರೇ ಇದ್ದಿದ್ದಲ್ಲಿ. ಮತ್ತೆ ಜಿನ್ನ ಕಡೆಯವರಿಗೆ ಇವನ್ ಹೇಳ್ತಾನೆ ಇನ್ನೊಂದು ಗ್ಲಾಸ್ ಹಾಲು ತಾ ಅಂತ. ಜೊತೆಗೆ ಡೇನಿಯಲ್ ನ ತಾಯಿ ಹೇಳ್ತಾಳ ನಿನ್ನಂತಹ ಫ್ರೆಂಡ್ ಅನ್ನು ಪಡೆಯೋದಕ್ಕೆ ನನ್ನ ಮಗ ಪುಣ್ಯ ಮಾಡಿರ್ಬೇಕು. ವಾಸ್ಕೋ ಪುನಃ ತಿಳ್ಕೊಳ್ತಾನೆ ಇವನ ಫ್ರೆಂಡ್ ಇವಂದು ಆ ದಿನ ರಾತ್ರಿ ಇವನ ಕೈಯಲ್ಲಿ ಕೆಲಸ ಮಾಡಿಸ್ತಿದ್ದ, ಅದು ಕೂಡ ಎತ್ಕೊಂಡು ಹೋಗ್ತಿದ್ದ. ಇದು ಫ್ರೆಂಡ್ಶಿಪ್ ಅಲ್ಲ, ಇದು ರ್ಯಾಗಿಂಗ್ ಅಂತ. ಇಲ್ಲಂತೂ ತುಂಬಾನೇ ತಪ್ಪು ಕಲ್ಪನೆ ಆಗ್ತಿದೆ. ಇವಳು ಹೇಳ್ತಾಳೆ ಅಲ್ಲಿ ಒಂದು ಪೆಟ್ಟಿಗೆ ಇದೆ, ಅದನ್ನು ಕೊಡ್ಬೋದಾ ಅಂತ. ಸೊ ಇದೊಂದು ಡೆಲಿವರಿ ಪ್ಯಾಕೇಜ್ ಆಗಿದೆ. ಇವಳು ಇಲ್ಲಿ ಬಂದಿದ್ದ ಉದ್ದೇಶ ಕೂಡ ಅದೇ ಆಗಿತ್ತು. ಇಷ್ಟು ದೊಡ್ಡ ಪೆಟ್ಟಿಗೆಯನ್ನು ಇವಳು ಎತ್ಕೊಂಡು ಹೋಗ್ತಾಳೆ, ಮತ್ತೆ ಅದನ್ನು ಪಾರ್ಸೆಲ್ ಮಾಡ್ತಾಳೆ. ಡೇನಿಯಲ್ ಕೇಳ್ತಾಳೆ ಇಷ್ಟೆಲ್ಲ ಕಷ್ಟ ಯಾಕೆ ಪಡ್ತಿದ್ದೀರಾ ನೀವು. ಇವನ ತಾಯಿ ಹೇಳ್ತಾಳೆ ಯಾಕಂದ್ರೆ ನಂಗೆ ನನ್ನ ಮಗ ಅಷ್ಟು ಕಷ್ಟ ಪಡೋದು ಇಷ್ಟ ಇಲ್ಲ, ಇದು ನನ್ನ ಪಾರ್ಟ್ ಟೈಮ್ ಕೆಲಸ ಆಗಿದೆ, ಅವನಿಗೆ ಹಣ ಕಮ್ಮಿ ಆಗ್ಬಾರ್ದು ಅಂತ ನಾನೀಗೆ ಮಾಡ್ತಿದ್ದೀನಿ, ಆದ್ರೆ ತಪ್ಪಿ ಕೂಡ ಅವನಿಗೆ ಈ ವಿಷಯನ ಹೇಳ್ಬೇಡ ಅಂತ. ಇವನು ಹೇಳ್ತಾನೆ ಓಕೆ ಅಂತ. ಜೊತೆಗೆ ಇವನ ತಾಯಿ ಹೇಳ್ತಾಳೆ ನಂಗೆ ಏನು ಅಂತ ಗೊತ್ತಿಲ್ಲ, ನೀನ್ ನನ್ನ ಮಗ ತರನೇ ಅನಿಸ್ತಿದ್ಯಾ, ಸೊ ನನ್ನ ಸೀಕ್ರೆಟ್ ಅನ್ನು ಕೂಡ ನಿಂಗೆ ಹೇಳ್ತಿದ್ದೀನಿ. ಅವಳ ಗೆಸ್ ಕೂಡ ಕರೆಕ್ಟ್ ಆಗಿದೆ, ಇದು ಅವನ ಮಗನೇ ಆಗಿದ್ದಾನೆ. ಮತ್ತೆ ಈ ಹಣವನ್ನ ತಗೋ, ನನ್ನ ಮಗನನ್ನ ಕೇರ್ ಮಾಡಿದಕ್ಕೆ. ಇವಳು ಹೇಳ್ತಾನೆ ನನ್ನ ಮಗನಿಗೋಸ್ಕರ ಆದ್ರೂ ನೀನು ಇದನ್ನ ತಗೊಳ್ಬೇಕು, ನೀನು ಮತ್ತೆ ಅವನು ಚೆನ್ನಾಗಿ ಬದುಕಬೇಕು ಅಂತ. ಮತ್ತೆ ಅವನು ಹಣ ಕೂಡ ತಗೊಳ್ತಾನೆ. ವಾಸ್ಕು ಕೂಡ ಇದನ್ನ ನೋಡ್ತಾನೆ ಇದ್ದ. ಮತ್ತೆ ಡೇನಿಯಲ್ ನ ಬಳಿ ಹೇಳ್ತಾಳೆ ನಾನೇನು ಮತ್ತೊಮ್ಮೆ ಬರ್ತೀನಿ ಅಂತ. ಸೊ ಡೇನಿಯಲ್ ಗೆ ಕೂಡ ತುಂಬಾ ಬೇಜಾರಾಯ್ತು ಗುರು. ಅವಳು ಹೋದಾದ್ಮೇಲೆ ಇಲ್ಲಿ ಹಿಂದೆಲ್ಲಿ ಬರ್ತಾನೆ ವಾಸ್ಕೋ, ಈಚೆ ತಿರುಗುವಮೆ ಅಂತ ಹೇಳ್ತಾನೆ. ನಾನ್ ಇನ್ನೇನ್ ಮಾಡ್ದೆ ಅಂತ ಎಲ್ಲ ನೋಡ್ಬಿಟ್ಟೆ, ನನ್ನ ಕೈಯಲ್ಲಿ ಪೆಟ್ಟು ತಿಂತಿ ಅಷ್ಟೇ. ಅವಳು ನಿಂಗೆ ಹಣ ಕೊಟ್ಟಿದ್ದನ್ನು ಕೂಡ ನಾನು ನೋಡ್ದೆ, ನಿನ್ನ ರೂಮೇಟ್ ಅನ್ನ ನೀನು ಬುಲಿ ಮಾಡ್ತಿದ್ಯಾ, ನಿಂಗೆ ಯಾವುದೇ ಕ್ಷಮೆ ಇಲ್ಲ ಅಂತ ಹೇಳಿ ಇವನು ಪಂಚ್ ಹೊಡಿಯೋಕೆ ಬರ್ತಾನೆ. ಆದ್ರೆ ಇದನ್ನ ಇವನು ಡಾಡ್ಜ್ ಮಾಡ್ಬಿಟ್ಟ. ಇವನು ಬಾಡಿ ತುಂಬಾ ಫ್ಲೆಕ್ಸಿಬಲ್ ಆಗಿದೆ, ಸ್ಪೀಡ್ ಕಂಟ್ರೋಲ್ ಎಲ್ಲ ಆಗುತ್ತೆ ಇದರಲ್ಲಿ. ಡೇನಿಯಲ್ ಹೇಳ್ತಾನೆ ನಿಂಗೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ಸುತ್ತೆ, ಆದ್ರೆ ವಾಸ್ಕೋ ಅಂತೂ ಪಂಚ್ ಹೊಡೆದ್ಬಿಟ್ಟ. ಇದರದು ಸ್ಕ್ರಾಚ್ ಬಂದಿದೆ ಮುಖದಲ್ಲಿ. ಜೊತೆಗೆ ಹೇಳ್ತಾನೆ ಆ ಲೇಡಿ ಕೊಟ್ಟಿದ್ದ ಹಣವನ್ನ ಅವನಿಗೆ ಕೊಟ್ಬಿಡು, ಅದು ನಿನ್ನ ಹಣ ಅಲ್ಲ. ಆದ್ರೆ ಡೇನಿಯಲ್ ಗೆ ಇವನು ಮಾತಾಡ್ತಿರೋದು ಸ್ವಲ್ಪ ಬುಲಿ ಮಾಡೋ ತರ ಕಾಣುತ್ತೆ. ಇವನು ಹೇಳ್ತಾನೆ ಹಣವನ್ನ ನಾನು ಕೊಡೋದೇ ಇಲ್ಲ. ಮತ್ತೆ ಫೈಟ್ ಸ್ಟಾರ್ಟ್ ಆಗುತ್ತೆ. ಮೊದಲನೇದಾಗಿ ವಾಸ್ಕೋ ಹಾರ್ಕೊಂಡು ಅಟ್ಯಾಕ್ ಮಾಡೋಕೆ ಬರ್ತಾನೆ, ಆದ್ರೆ ಇವನು ಒಂದು ಪಂಚ್ ಹೊಡೆದ್ಬಿಟ್ಟ. ಮತ್ತೆ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ಬಿಟ್ಟ. ವಾಸ್ಕೋ ಬಿದ್ದಲ್ಲಿಂದ ಹೇಳ್ತಾನೆ ನಾನು ಹೊಡೆದ ಟೈಮಿಂಗ್ ಕರೆಕ್ಟ್ ಆಗಿತ್ತು, ಅದರಲ್ಲಿ ನಿಜವಾಗ್ಲೂ ಏನಾಯ್ತು ಅಂದ್ರೆ ಬಂದು ನನ್ನ ಚಿನ್ನಿಗೆ ಹೊಡೆದ್ಬಿಟ್ಟ. ಅದರಲ್ಲಿ ಗೊತ್ತಾಯ್ತು ನಂಗೆ ಇವನು ಬಾಕ್ಸರ್ ಏನೂ ಅಲ್ಲ, ಇವನಿಗೆ ಕರಾಟೆ ಕೂಡ ಗೊತ್ತಿದೆ ಇಂಡೈರೆಕ್ಟ್ ಆಗಿ. ಅವನ ಚಿನ್ನಿರೋ ಜಾಗಕ್ಕೆ ಹೊಡೆದಿರೋದ್ರಿಂದ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ಬಿಟ್ಟ. ಮತ್ತೆ ಇಲ್ಲಿಗೆ ಆ ದಿನ ಮುಗ್ದ್ಬಿಟ್ಟು ಅವನ ಹತ್ರ ಸ್ಟ್ರೆಂತ್ ಇದೆ, ಆದ್ರೆ ಹೇಗೆ ಯೂಸ್ ಮಾಡೋದು ಗೊತ್ತಾಗ್ತಿಲ್ಲ ಅಂತ. ಸೊ ಇವ್ರಿಗಂತೂ ಮೋಟಿವೇಶನ್ ಸಿಕ್ತು, ಅದಕ್ಕೋಸ್ಕರ ಅಲ್ಲೇ ಪುಷ್ ಅಪ್ಸ್ ಮಾಡೋಕೆ ನೋಡ್ತಾನೆ. ಅದು ಹೋದ್ಲು. ಮತ್ತೆ ಇಲ್ಲಿಗೆ ಆ ದಿನ ಮುಗ್ದ್ಬಿಡ್ತಾ. ಈಗ ರಾತ್ರಿ ಡೇನಿಯಲ್ ಅವನ ಒರಿಜಿನಲ್ ಬಾಡಿಯಲ್ಲಿದ್ದಾನೆ. ಅವನಿಗೆ ನಂಬುಕೆನೆ ಆಗ್ತಿಲ್ಲ ಹೇಗೆ ನಾನು ವಾಸ್ಕೋನನ್ನ ಡಿಫೀಟ್ ಮಾಡ್ದೆ. ಹಾಗನೇ ಅವನ ಶಾಪ್ ಗೆ ಕೂಡ ಬಂದಿದ್ದು ವಾಸ್ಕೋನ್ ಆಗಿದ್ದ. ಇವನಿಗಂತೂ ಹೆದರಿಕೆ ಆಯ್ತು, ಮತ್ತೆ ರಿಯಲೈಸ್ ಆಯ್ತು ಇವನು ಈಗ ಒರಿಜಿನಲ್ ಬಾಡಿಯಲ್ಲಿದ್ದಾನೆ. ಸ್ವಲ್ಪ ಬೇಜಾರು ಕೂಡ ಆಗುತ್ತೆ, ವಾಸ್ಕೋನಿಗೆ ಸ್ವಲ್ಪ ಪೆಟ್ಟು ಬಿದ್ದಿತ್ತು ಅಂತ. ಅಂಡ್ ವಾಸ್ಕೋ ಕೂಡ ಒಳ್ಳೆಯವನೇ ಗುರು, ಸ್ವಲ್ಪ ತಪ್ಪು ಕಲ್ಪನೆ ಆಗಿದೆ ಅಷ್ಟೇ. ವಾಸ್ಕೋ ಅಲ್ಲಿ ಒಂದು ಐಟಮ್ ಅನ್ನು ತಗೊಳ್ತಾನೆ. ಜೊತೆಗೆ ವಾಸ್ಕೋ ಹೇಳ್ತಾನೆ ಸಾರಿ ನನಗೆ ನಿನ್ನ ಹಣವನ್ನು ಕೊಡೋಕಾಗ್ಲಿಲ್ಲ, ನೋಡು ನೀನು ವೀಕ್ ಅಲ್ಲ, ನೀನು ಟ್ರೈನಿಂಗ್ ಮಾಡ್ಬೇಕು ಅಷ್ಟೇ. ಅಷ್ಟು ಹೇಳಿ ಅಲ್ಲಿಂದ ಹೋಗ್ತಾನೆ. ಯಾಕಂದ್ರೆ ವಾಸ್ಕೋನಿಗೆ ಅವನಲ್ಲಿ ಒಂದು ಪೊಟೆನ್ಶಿಯಲ್ ಕಂಡಿತ್ತು, ಇವನ ಹತ್ರ ಸ್ಟ್ರೆಂತ್ ಇದೆ, ಆದ್ರೆ ಹೇಗೆ ಯೂಸ್ ಮಾಡೋದು ಗೊತ್ತಾಗ್ತಿಲ್ಲ ಅಂತ. ಸೊ ಇವ್ರಿಗಂತೂ ಮೋಟಿವೇಶನ್ ಸಿಕ್ತು, ಅದಕ್ಕೋಸ್ಕರ ಅಲ್ಲೇ ಪುಷ್ ಅಪ್ಸ್ ಮಾಡೋಕೆ ನೋಡ್ತಾನೆ. ಆದ್ರೆ ಅವನ ಬಾಡಿ ಕೇಳ್ತಿಲ್ಲ ಅಂತ ಅವಳನ್ನ ನೋಡಿ ಬ್ಲಶ್ ಆಗ್ಬಿಟ್ಟ. ಇವಳು ಕೂಡ ಸ್ವಲ್ಪ ಐಟಮ್ ಅನ್ನು ಪರ್ಚೇಸ್ ಮಾಡ್ತಾಳೆ. ಇವನು ಹೇಳ್ತಾನೆ ಟೋಟಲ್ ಐಟಮ್ ಪ್ರೈಸ್ 3000 ಆಗಿದೆ ಅಂತ. ಅವಳು ಹೇಳ್ತಾಳೆ ಜೊತೆಗೆ ಅಂತ. ಈಗ ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲೇ ಈ ಎಲ್ಲೋ ಕೂದಲ್ನ ಹುಡುಗ ಇದಾನಲ್ಲ, ಇವನು ಕೂಡ ನೋಡೋದಕ್ಕೆ ತುಂಬಾ ಹ್ಯಾಂಡ್ಸಮ್ ಆಗಿದ್ದಾನೆ. ಸೊ ಎಲ್ಲರೂ ಕೂಡ ಇವನನ್ನ ನೋಡ್ತಿರ್ತಾರೆ, ಆದ್ರೆ ಇವನು ಯಾರ ಹತ್ರ ಕೂಡ ಮಾತಾಡೋದಿಲ್ಲ, ಯಾಕಂತ ನಂಗೂ ಗೊತ್ತಿಲ್ಲ. ಬೈ ದ ವೇ ಇವನ ಹೆಸರು ಜೆಹಾಂಗ್ ಅಂತ. ಇನ್ನೊಂದು ಕಡೆ ನಮಗೆ ಬರ್ನಕಲ್ ಗ್ಯಾಂಗ್ ಕಾಣುತ್ತೆ, ಅಂದ್ರೆ ವಾಸ್ಕೋನ ಗ್ಯಾಂಗ್. ಇವರಿಗೆಲ್ಲ ಆಶ್ಚರ್ಯ ಆಗಿದೆ. ಇವನ್ ಹೇಳ್ತಾನೆ ನೀನೇನ್ ಹೇಳ್ತಿದ್ಯಾ, ಆ ಡೇನಿಯಲ್ ಅನ್ನೋನು ವಾಸ್ಕೋನನ್ನು ಡಿಫೀಟ್ ಮಾಡಿದ್ನ, ನಮ್ ಬಾಸ್ ಅನ್ನ ಡಿಫೀಟ್ ಮಾಡೋದು ಸಾಧ್ಯ ಇಲ್ಲ, ವಾಸ್ಕೋ ನಾಳೆ ಹೈಸ್ಕೂಲ್ ಗೆ ಬರೋದಿಲ್ವಂತ. ಸೊ ಇಷ್ಟೆಲ್ಲ ಚರ್ಚೆ ಆಗ್ತಿರುವಾಗ ವಾಸ್ಕೋನ ಈ ಒಬ್ಬ ಪಾರ್ಟ್ನರ್ ಗೆ ಮೆಸೇಜ್ ಬರುತ್ತೆ, ಅದು ಕೂಡ ವಾಸ್ಕೋನಿಂದ. ಆಗ ಎಲ್ರಿಗೂ ಕೂಡ ಎಕ್ಸೈಟ್ ಆಯ್ತು, ವಾಸ್ಕೋ ಏನ್ ಹೇಳ್ತಿದ್ದಾನೆ ಅಂತ ಕೇಳ್ತಾರೆ. ಮೆಸೇಜ್ ಅಂತೂ ವಾಸ್ಕೋನದು ಬರ್ತಾನೆ ಇದ್ದ, ಆದ್ರೆ ವಾಸ್ಕೋನ ತಲೆ ಏಟ್ ಆಗಿತ್ತು. ಸೊ ಅವನು ಬರ್ದಿರೋ ಮೆಸೇಜ್ ಸ್ವಲ್ಪನೂ ಅರ್ಥ ಆಗ್ತಿಲ್ಲ, ಅವನು ಏನೇನೋ ಟೈಪ್ ಮಾಡಿ ಬರೀತಿದ್ದಾನೆ. ಇವರೆಲ್ಲರೂ ಕೇಳ್ತಾರೆ ವಾಸ್ಕೋ ಏನ್ ಹೇಳ್ತಿದ್ದಾನೆ ನಿಂಗೆ, ಆದ್ರೆ ಈ ಮೆಸೇಜ್ ಎಲ್ಲ ಇವನಿಗೆ ಅರ್ಥ ಆಗ್ತಿಲ್ಲ. ಬಟ್ ಅವನದೇ ಒಂದು ವಾಕ್ಯವನ್ನ ಹೇಳ್ತಾನೆ. ವಾಸ್ಕೋ ಹೇಳ್ದ ನಂಗೆ ಆ ಡೇನಿಯಲ್ ವೀಕ್ನೆಸ್ ನಂಗೆ ಗೊತ್ತಾಗಿದೆ, ಸೊ ವಾಪಸ್ ನಾವು ಫೈಟ್ ಮಾಡ್ತೀವಿ ಅಂತ. ಮತ್ತೆ ಎಲ್ರಿಗೂ ಕೂಡ ಖುಷಿ ಆಯ್ತು, ನಮ್ಮ ವಾಸ್ಕೋ ಬಾಸ್ ಸರಿ ಇದಾರೆ ಅಂತ. ಈಗ ಇನ್ನೊಂದು ಕಡೆ ಹೈಸ್ಕೂಲ್ ನಲ್ಲೇ ಡೇನಿಯಲ್ ಪಾರ್ಕ್ ಆಗು ಇವನು ನಡೀತಾ ಇರ್ತಾರೆ, ಆದ್ರೆ ಇವನ ಎದುರೇ ಒಬ್ಬ ದಪ್ಪಾಗಿರೋ ಕ್ರೂಪಿ ಮುಖದವನನ್ನ ರ್ಯಾಗಿಂಗ್ ಮಾಡ್ತಿರ್ತಾರೆ. ಇದನ್ನ ನೋಡಿ ಡೇನಿಯಲ್ ಪಾರ್ಕ್ ಅನಿಸುತ್ತೆ ಅವನ ಬಾಡಿ ಕೂಡ ಹೀಗೇನಿತ್ತಲ್ವಾ, ನಂಗೆ ಕೂಡ ಹೀಗೇನೆ ತೊಂದರೆ ಮಾಡ್ತಿದ್ರು ಅಂತ. ಅದಕ್ಕೋಸ್ಕರ ಡೇನಿಯಲ್ ಪಾರ್ಕ್ ಅವರ ಎದುರು ಬರ್ತಾರೆ. ಇವನಿಗೆ ಕೋಪ ಬಂತು, ಸುತ್ತ ನಿಂತಿರೋರೆಲ್ಲ ಮಾತಾಡ್ಕೊಳ್ತಿರ್ತಾರ, ಈ ಡೇನಿಯಲ್ ತಾನೇ ಜೀನ್ ಅನ್ನ ನೀನೆ ಹೊಡೆದಿದ್ದು, ಈಗ ಒಂದ್ ವೇಳೆ ಫೈಟ್ ಆದ್ರೆ ಅವನಿಗೆ ಗೆಲ್ತಾನೆ ಅಂತ. ಇದನ್ನ ಕೇಳ್ಕೊಂಡು ಇವನೇ ಅಂತೂ ಉರಿತಾ ಇದೆ. ಸೊ ಫೈಟ್ ಏನೋ ಸ್ಟಾರ್ಟ್ ಆಗೋಗಿತ್ತು, ಆದ್ರೆ ಹಿಂದೆಯಿಂದ ಸರ್ ಇದ್ರು. ಇವ್ರು ಹೇಳ್ತಾರೆ ಏನ್ ಮಾಡ್ತಿದ್ದೀರಾ ಅಲ್ಲಿ, ಎಲ್ಲ ನಿಮ್ಮ ಕ್ಲಾಸ್ಗೆ ಹೋಗಿ ಅಂತ. ಮತ್ತೆ ಅಲ್ಲಿಂದ ಡೇನಿಯಲ್ ಅನ್ನ ದೂಡ್ಕೊಂಡು ಹೋಗ್ತಾನೆ. ಮತ್ತೆ ಡೇನಿಯಲ್ ದಪ್ಪ ವ್ಯಕ್ತಿಗೆ ಕೈ ಕೊಡೋಕೆ ನೋಡ್ತಾನೆ, ಮೇಲೆ ಹೇಳೋಕೆ. ಆದ್ರೆ ಇವನೇ ಎತ್ಕೊಂಡು ಬಿಟ್ಟ, ಯಾಕಂದ್ರೆ ಯಾರ ಮೇಲೆ ಕೂಡ ನಂಬಿಕೆ ಇಲ್ಲ ಇವನಿಗೆ. ಇವನಿಗೂ ಡೇನಿಯಲ್ ನ ಒರಿಜಿನಲ್ ಬಾಡಿ ತರ ಯಾರು ಕೂಡ ಫ್ರೆಂಡ್ಸ್ ಇಲ್ಲ. ಇದೆಲ್ಲ ಘಟನೆ ಆಗಿ ಸಾಯಂಕಾಲ ಆಗಿರುತ್ತೆ. ಈಗ ಇವನ
ತಾಯಿನದು ಕಾಲ್ ಬರುತ್ತೆ. ಈಗ ಇವನು ತನ್ನ ಇನ್ನೊಂದು ಬಾಡಿಯಲ್ಲಿ ಇದ್ದಾನೆ. ಸೊ ಇವನ ವಾಯ್ಸ್ ಚೇಂಜ್ ಇರುತ್ತೆ. ಇಲ್ಲಿ ಇವನ ತಾಯಿ ಕೇಳ್ತಲ್ಲ, ನೀನು ವಾಯ್ಸ್ ಏನು ಚೇಂಜ್ ಇದೆ, ಬಟ್ ಇವನು ಮ್ಯಾನೇಜ್ ಮಾಡ್ತಾನೆ. ಏನೆಲ್ಲ ಸ್ವಲ್ಪ ಕಫ್ ಆಗಿದೆ ಅಷ್ಟೇ. ಮತ್ತೆ ಇದನ್ನ ನಮ್ಮ ಜೈ ಗಮನಿಸ್ತಿರ್ತಾನೆ. ಸೊ ಈ ಒಂದು ಪಾಯಿಂಟ್ ಅನ್ನು ಅವನು ತನ್ನ ಒರಿಜಿನಲ್ ಬಾಡಿಯಲ್ಲಿ ಶಾಪ್ ಅಲ್ಲಿರುವಾಗ ಒಂದು ಬುಕ್ ನಲ್ಲಿ ಬರ್ಕೊಳ್ತಾನೆ, ನನ್ನ ಸ್ವರವನ್ನ ಸ್ವಲ್ಪ ಮ್ಯಾನೇಜ್ ಮಾಡಬೇಕು ಅಂತ. ಇನ್ನು ಅದರ ನೆಕ್ಸ್ಟ್ ಈ ದಪ್ಪ ಮುಖದವನನ್ನ ಹೈಸ್ಕೂಲ್ ನಲ್ಲಿ ಡೇನಿಯಲ್ ಮೀಟ್ ಆಗ್ತಾನೆ. ಇವನು ಕೇಳ್ತಾನೆ, ನೀನ್ ಯಾಕೆ ನನ್ನ ಎದುರು ಫ್ರೆಂಡ್ಲಿ ಆಗಿ ಮಾತಾಡ್ತಿದ್ಯಾ, ನನ್ನ ಹತ್ರ ಯಾರು ಕೂಡ ಬರೋದೇ ಇಲ್ಲ, ನಾನಂತೂ ನಿನ್ನ ತರ ಫೇಮಸ್ ಕೂಡ ಇಲ್ಲ. ಇವನಂತೂ ಯಾವ ರೀತಿ ಫೇಮಸ್ ಇದಾನಂತ ನಿಮ್ಗೆ ಗೊತ್ತೇ ಇದೆ. ಇಲ್ಲಿ ಸುತ್ತಮುತ್ತಲ ಇರೋರೆಲ್ಲ ಮಾತಾಡ್ಕೊಳ್ತಿರ್ತಾರ. ಹೋಗಿ ಹೋಗಿ ಡೇನಿಯಲ್ ಪಾರ್ಕ್ ಅಂದ್ರೆ ಹ್ಯೂಂಗ್ ಸಿಯೋಕ್ ಇವ್ರ ಹತ್ರ ಎಲ್ಲ ಯಾಕೆ ಮಾತಾಡ್ತಿದ್ದಾನೆ, ಬೇರೆ ಜನನೇ ಸಿಕ್ಲಿಲ್ವಾ, ಇವರಿಬ್ರು ಹುಚ್ಚರ ಹತ್ರ ಯಾಕೆ ಅಂತ. ಇನ್ನೊಂದ್ ಕಡೆ ಈ ದಪ್ಪ ಮುಖದವನಿಗೆ ರಿಪ್ಲೈ ಮಾಡ್ತಾನೆ, ನಂಗೆ ನಿಮ್ಮಿಬ್ಬರ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕಿತ್ತು, ಅದಕ್ಕೆ ನಿಮ್ಮನ್ನ ಕರೆದಿದ್ದೀನಿ ಅಷ್ಟೇ, ಯಾಕಂದ್ರೆ ನಂಗೆ ನೀವು ಇಷ್ಟ ಆದ್ರೆ. ಇವ್ರು ಹೇಳ್ತಾರೆ, ನಾವು ನಿನ್ನ ತರ ಹ್ಯಾಂಡ್ಸಮ್ ಕೂಡ ಇಲ್ಲ, ನಿನ್ನಷ್ಟು ಫೇಮಸ್ ಕೂಡ ಇಲ್ಲ ಇಡೀ ಹೈಸ್ಕೂಲ್ ನಲ್ಲಿ, ಯಾಕೆ ನಾವು ಇಬ್ರು ಫ್ರೆಂಡ್ಸ್ ಆಗ್ತೀವಿ ಅಂತ. ಇವನ್ ಹೇಳ್ತಾನೆ, ನಾನು ಸ್ವಲ್ಪ ನೀರನ್ನು ತಗೊಂಡ್ ಬರ್ತೀನಿ ಅಂತ. ಅಂಡ್ ವಾಸ್ಕೋನ ಗ್ಯಾಂಗ್ ನವರು ಕೂಡ ಅಲ್ಲೇ ಇದ್ರು ಗುರು. ಈ ಇನ್ಸಿಡೆಂಟ್ ಅನ್ನ ನೋಡ್ತಾನೆ ಇದ್ರು ಅವರು. ಅಂಡ್ ಈಗ ಇನ್ನೊಂದು ಕಡೆ ಬಂದು ಡಿಸ್ಕಸ್ ಮಾಡ್ತಿದಾರೆ. ನಮ್ಮ ಬಾಸ್ ವಾಸ್ಕೋನಿಗೆ ಅಷ್ಟು ಕೂಡ ಇವನು ಹೊಡೆದಿದ್ರೆ ನಾವ್ ಇವನನ್ನ ಹೇಗೆ ಬಿಡೋದು, ವಾಸ್ಕೋ ಬಾಸ್ ನಮ್ಮನ್ನ ಆರ್ಡರ್ ಮಾಡ್ಲಿಲ್ಲ, ಆದ್ರೆ ನಾವು ವಾಸ್ಕೋನಿಗೆ ಸರ್ಪ್ರೈಸ್ ಕೊಟ್ರೆ ಹೇಗೆ ಅವನನ್ನು ಹೊಡೆದಾಕಿ. ಮತ್ತೆ ಇನ್ನೊಂದು ಕಡೆ ಡೇನಿಯಲ್ ಪಾರ್ಕ್ ನಡೀತಿರುವಾಗ ಇಲ್ಲಿ ಜೆ ಹೊಂಗ್ ಕಾಣ್ತಾನೆ. ಇವನು ಬಂದು ಈ ಬ್ಯಾಗ್ ಅನ್ನ ಕೊಡ್ತಾನೆ. ಇದರಲ್ಲಿ ಅಂತದ್ದೇನಿದೆ ಅಂತ ಓಪನ್ ಮಾಡಿ ಹ್ಯಾಪಿ ಬರ್ತ್ಡೇ ಅಂತ ಬರ್ದು ಇದರೊಳಗಡೆ ಏನೋ ಅಮೂಲ್ಯವಾದ ವಸ್ತು ಇದೆ. ಡೇನಿಯಲ್ ಹೇಳ್ತಾನೆ, ಸಾರಿ ಇದನ್ನ ನಂಗೆ ತಗೊಳ್ಳೋಕೆ ಆಗೋದಿಲ್ಲ, ಥ್ಯಾಂಕ್ ಯು ನಂಗೆ ವಿಶ್ ಮಾಡಿದಾಕೆ. ಜೆ ಇದನ್ನಲ್ಲ ಅವನು ಡೇನಿಯಲ್ ಕಾಲ್ ಅಲ್ಲಿ ಮಾತಾಡ್ತಿದ್ದದನ್ನ ಕೇಳ್ಕೊಂಡಿದ್ದ. ಸೊ ಹಾಗೆ ಅವನಿಗೆ ಬರ್ತ್ಡೇ ಅಂತ ಗೊತ್ತಾಗಿತ್ತು. ಆದ್ರೆ ಜೆ ಅಂತೂ ಮಾತಾಡೋದಿಲ್ಲ ಗುರು. ಅವನು ಅದನ್ನ ಕೊಟ್ಟಾಯ್ತು. ಡೇನಿಯಲ್ ಮಾತಾಡ್ತಾನೆ ಇರ್ತಾನೆ, ನಿನ್ನ ಬರ್ತ್ಡೇ ಯಾವಾಗ ಅಂತ ಹೇಳ್ಬೋದಾ ಅಂತ. ಆದ್ರೆ ಅವನು ಕಣ್ಣು ಮುಚ್ಚಿ ತೆರೆದಾಗ ಇವನು ಕಾರಲ್ಲಿ ಎಸ್ಕೇಪ್ ಆಗಿದ್ದಾನೆ. ಆದ್ರೆ ಇನ್ನೊಂದು ಕಡೆ ವಾಸ್ಕೋನ ಇಡೀ ಗ್ಯಾಂಗೆ ಪುಡಿ ಪುಡಿಯಾಗಿದೆ ಗುರು. ಎಲ್ರು ಮುಖಕ್ಕೆ ರಕ್ತ ಬರೋಗೆ ಹೊಡೆದಿದ್ದಾನೆ. ಇಲ್ಲಿ ಜೇನ್ ನಮ್ಮ ಹೀರೋನಿಗೆ ಇಂಡೈರೆಕ್ಟ್ ಆಗಿ ಸಹಾಯ ಮಾಡ್ತಿದ್ದಾನೆ. ವಾಸ್ಕೋನ ಗ್ಯಾಂಗ್ ನವರಂತೂ ಬೊಬ್ಬೆ ಹೊಡಿತಿದ್ದಾರೆ. ಆ ಎಲ್ಲೋ ಕೂದಲ್ನವನಂತೂ ಗುರು ನಮ್ಮನ್ನು ಹೊಡೆದಾಕ್ಬಿಟ್ಟ. ಇನ್ನೊಂದು ಕಡೆಗೆ ಡೇನಿಯಲ್ಗೆ ತುಂಬಾ ಖುಷಿಯಾಗಿರುತ್ತೆ, ಯಾಕಂದ್ರೆ ಅವನಿಗೆ ಡ್ರೆಸ್ ಎಲ್ಲ ಕೊಟ್ಟಿದ್ದ ಬರ್ತ್ಡೇ ಗಿಫ್ಟ್ ಆಗಿ. ಮರುದಿನ ಅವನು ಕೊಟ್ಟಿರೋ ಡ್ರೆಸ್ ಅನ್ನ ಹಾಕಿಕೊಂಡು ಬರ್ತಾನೆ. ಇವನಂತೂ ಮಾಡೆಲ್ ರೀತಿಯಾಗಿ ಕಾಣ್ತಾನೆ ಗುರು. ಈ ಡ್ರೆಸ್ ಅನ್ನು ಯಾರು ನಿಂಗೆ ಕೊಟ್ಟಿದ್ದು ಅಂತ ಎಲ್ಲರೂ ಕೇಳೋಕೆ ಶುರು ಮಾಡ್ತಾರೆ. ಅಲ್ಲೇ ಪಕ್ಕದಲ್ಲಿ ಜೆ ಕೂತಿರ್ತಾನೆ. ಆದ್ರೆ ಅವನಿಗೆ ಎಷ್ಟು ಇಷ್ಟ ಇಲ್ಲ ಅವನ ಹೆಸರು ಅಲ್ಲಿ ಬರೋದಕ್ಕೆ. ಡೇನಿಯಲ್ ಹೇಳ್ತಾನೆ, ನಂಗೆ ಅದೊಬ್ಬ ಫ್ರೆಂಡ್ ಕೊಟ್ಟಿದ್ದ ಅಷ್ಟೇ. ಮತ್ತೆ ಇನ್ನೊಂದು ಕಡೆ ಈ ದಪ್ಪ ಮುಖದವನಿದಾನಲ್ಲ, ಇವನಿಗೊಂದು ಲೈಫ್ ನಲ್ಲಿ ದೊಡ್ಡದೊಂದು ಗೋಲ್ ಇದೆ, ಅದೇ ರ್ಯಾಪರ್ ಆಗ್ಬೇಕು ಅಂತ. ಇವನೆಷ್ಟು ಸಾಂಗ್ ಗಳನ್ನ ಬರ್ದಿದ್ದಾನೆ, ಹರಿದಾಕಿದ್ದಾನೆ. ಅವನೇ ಲಿರಿಕ್ಸ್ ಬರೆದು ಅವನೇ ಹಾಡನ್ನ ಹೇಳಿ ಅವನಿಗೂ ಕೂಡ ಸ್ಟೇಜ್ ನಲ್ಲಿ ಪರ್ಫಾರ್ಮೆನ್ಸ್ ಮಾಡ್ಬೇಕು ಅಂತ ಇದೆ. ಸೊ ಮುಂದೆ ಏನಾಗುತ್ತೆ ಇದು ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ನ ಪಾರ್ಟ್ ನಲ್ಲಿ. ಮತ್ತೆ ಅದೇ ಕೊನೆಯ ಪಾರ್ಟ್ ಕೂಡ ಆಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನೆಲ್ ನ ಮೆಂಬರ್ಶಿಪ್ ಅನ್ನ ಬೈ ಮಾಡಿ ನೀವು ಸಪೋರ್ಟ್ ಅನ್ನ ತೋರಿಸಬಹುದು. ಸೊ ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಅಲ್ಲಿ ತನಕ ಜೈ ಕರ್ನಾಟಕ ಮಾತೆ, ಪೀಸ್.